ನನ್ನ ಹೆಸರು ತೇಜಸ್ವಿ. ನನ್ನ ಹೆಸರು ಅಪೂರ್ವ. ನಾನು ಬಸ್ ಡ್ರೈವರ್ ಆಗಿ ನಾಟಕವನ್ನು ಮಾಡುತ್ತಿದ್ದೇನೆ. ನಾನು ಪ್ಯಾಸೆಂಜರ್ ಆಗಿ ಮಾಡುತ್ತಿದ್ದೇನೆ. ನಾವಿಬ್ಬರು ಸ್ನೇಹಿತರಾಗಿ ನಾಟಕವನ್ನು ಮಾಡುತ್ತಿದ್ದೇವೆ. ನಾನು ಪ್ಯಾಸೆಂಜರ್ ಆಗಿ ನಾಟಕ ಮಾಡುತ್ತಿದ್ದೇನೆ. ನಾವು ಈ ನಾಟಕದ ಮೂಲಕ ನ್ಯೂಟನ್ ಚಲನೆಯ 1ನೇ ನಿಯಮದ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತಿದ್ದೇವೆ. ಈ ಡ್ರಾಮಾದಲ್ಲಿ ಫಸ್ಟ್ ಸಿಚುವೇಶನ್ ಹೇಳ್ಬೇಕಂದ್ರೆ ಇದು ಬಸ್ ಅಂತ ಇಮ್ಯಾಜಿನೇಷನ್ ಮಾಡಿಸಿ ಅಂಡ್ ಅಪೂರ್ವ ಅದಲ್ಲ, ಅವಳು ಬಸ್ ಡ್ರೈವರ್ ಆಗಿ ಆಕ್ಟ್ ಮಾಡ್ತಾಳ. ಅಂಡ್ ಇಲ್ಲಿ ಟ್ರೈನ್ ನಿಂತಾರಲ್ಲ, ಇವರು ಪ್ಯಾಸೆಂಜರ್ಸ್. ಅಂಡ್ ಸುಷ್ಮಾ ಅಂಡ್ ಪದ್ಮ ಅಂಡ್ ಸುಷ್ಮಾ ಇವರು ಸ್ನೇಹಿತರ ಆಗಿರ್ತಾರೆ. ಈ ನಾಟಕದಲ್ಲಿ ತಿಳ್ಕೊರಿ, ಫಸ್ಟ್ ಅಪೂರ್ವ ಡ್ರೈವರ್, ಬಸ್ ಅಂತ ಇಮ್ಯಾಜಿನೇಷನ್ ಮಾಡ್ಕೊರಿ. ಇವರಿಬ್ರು ಪ್ಯಾಸೆಂಜರ್ ಆಗಿರ್ತಾರ, ಇವರಿಬ್ರು ಸ್ನೇಹಿತರು ಬಸ್ ಸ್ಟ್ಯಾಂಡ್ ಒಳಗ ನಿಂತಾರ ಅಂತ ಅನ್ಕೋರಿ. ಬಸ್ ಸ್ಟ್ಯಾಂಡ್ ಒಳಗ ಬಸ್ ಹೊಂಟೈತಿ, ಇವರಿಬ್ರು ನೋಡ್ಕೊಂತ ನಿಂತಾರ. ಇದು ಒಂದು ಸಿಚುವೇಶನ್. ಮಾಡಲಿಲ್ಲ. ಅದು ಸ್ಟಾರ್ಟ್ ಆದಾಗ ಇದಕ್ಕೆ ಅದರೊಳಗಿರೋ ಪ್ಯಾಸೆಂಜರ್ಸ್ ಮುಂದೋಗಿದ್ದಕ್ಕೆ ಹಿಂದ್ ಬಂದ್ರು, ಹಿಂದೋಗಿದ್ದಕ್ಕೆ ಮುಂದ್ ಬಂದ್ರು, ಮುಂದೋಗಿದ್ದಕ್ಕೆ ಹಿಂದ್ ಬರ್ಲಿಲ್ಲ. ಅಷ್ಟ ನಾನು ಹೇಳ್ತೀನಿ. ಬಸ್ ಫಸ್ಟ್ ಯಾವ ಸ್ಥಿತಿ ಒಳಗಿದ್ದ? ನಿಶ್ಚಲ ಸ್ಥಿತಿ ಒಳಗಿರ್ತೈತಿ. ಹೌದಾ? ಬಸ್ ಫಸ್ಟ್ ನಿಶ್ಚಲ ಸ್ಥಿತಿ ಒಳಗಿತ್ತು. ಅದರೊಳಗಿರೋ ಪ್ಯಾಸೆಂಜರ್ಸ್ ನಿಶ್ಚಲ ಸ್ಥಿತಿ ಒಳಗ ಇದ್ರು. ಆಮೇಲೆ ಬಸ್ ಸಡನ್ ಆಗಿ ಮೂವ್ ಅಂದ್ರೆ ಚಲನ ಸ್ಥಿತಿಗೆ ಹೋದ್ರು. ಆದ್ರೆ ಅದರಲ್ಲಿರೋ ಪ್ಯಾಸೆಂಜರ್ಸ್ ನಿಶ್ಚಲ ಸ್ಥಿತಿಯಲ್ಲಿ ಇರಕ್ಕ ಟ್ರೈ ಮಾಡ್ತಾರೆ. ಅಂದ್ರ ಬಸ್ ಮುಂದೆ ಹೋಗುತ್ತಾ ಚಲನ ಸ್ಥಿತಿಗೆ, ಅವ್ರು ನಿಶ್ಚಲ ಸ್ಥಿತಿಯಲ್ಲಿ ಇರಕ್ಕ ಅದ್ರ ಅಪೋಸಿಟ್ ಡೈರೆಕ್ಷನ್ಗೆ ಮೂವ್ ಆಗ್ತಾರೆ. ಅದಕ್ಕೆ ಅವ್ರು ಹಿಂದೋಗಿ ಮುಂದೆ ಬರ್ತಾರ. ಹೌದಾ? ಇದಕ್ಕ ಗೆಳೆಯರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತು ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತಾ, ಚಲನ ಸ್ಥಿತಿಯಲ್ಲಿರುವ ವಸ್ತು ಚಲನ ಸ್ಥಿತಿಯಲ್ಲೇ ಇರುತ್ತಾ ಅಂತ. ಇದಕ್ಕ ಜಡತ್ವ ಅಂತಾನು ಅಂತಾರ. ಇದು ಸ್ಟೇಟ್ಮೆಂಟ್ ಇಟ್ಕೊಂಡು ನ್ಯೂಟನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರ. ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತು ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತಾ, ಚಲನ ಸ್ಥಿತಿಯಲ್ಲಿರುವ ವಸ್ತು ಚಲನ ಸ್ಥಿತಿಯಲ್ಲೇ ಇರುತ್ತಾ, ಎಲ್ಲಿವರೆಗೂ ಅಂತ ಬಾಹ್ಯ ಬಲ ಪ್ರಯೋಗವಾಗುವವರೆಗೂ ಅಂತ. ಇದಕ್ಕೂ ಜಡತ್ವ ಅಂತಾನು ಅಂತಾರ. ಇದನ್ನ ತಗೊಂಡು ನ್ಯೂಟನ್ ಚಲನೆ 1ನೇ ನಿಯಮ ಅಂತ ಮಾಡ್ತಾರೆ. ಹಂಗಂದ್ರ ನ್ಯೂಟನ್ ಚಲನೆಯ 1ನೇ ನಿಯಮದ ಕರೆಕ್ಟ್ ನಿಯಮ ಏನು? ಸ್ಥಿತಿ ಬದಲಾವಣೆಗಾಗಿ ಯಾವುದೇ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಕಾರ್ಯವು ನಿಶ್ಚಲ ಸ್ಥಿತಿಯಲ್ಲಿಯೇ ಅಥವಾ ಸರಳ